ಸದಾ ಒಂದಿಲ್ಲ ಒಂದು ವಿವಾದಕ್ಕೆ ಗುರಿ ಆಗ್ತಾ ಇರತಕ್ಕಂಥ ನಟಿ ಕಂಗನಾ ರಣಾವತ್ ಈಗ ಮತ್ತೊಮ್ಮೆ ಆ ಕೆಂಗಣಿಗೆ ಗುರಿ ಆಗ್ತಾ ಇದ್ದಾರಾ? ಇಂಥದ್ದೊಂದು ಪ್ರಶ್ನೆ ಈಗ ಕಾಡ್ತಾ ಇರೋದೆ. ಆ ಪ್ರಶ್ನೆಗೆ ಕಾರಣ ಅವರ ಎಮರ್ಜೆನ್ಸಿ ಸಿನಿಮಾ. ಎಮರ್ಜೆನ್ಸಿ ಸಿನಿಮಾ ಜನವರಿ 17ಕ್ಕೆ ದೇಶಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ವಿಶೇಷ ಅಂದರೆ ಈ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ. ಅದು ರಿಲೀಸ್ ಆಗಿರುವ 2ನೇ ಟ್ರೇಲರ್ ಅನ್ನೋದು ಮತ್ತೊಂದು ವಿಶೇಷ. ಯಾಕೆ ಎಮರ್ಜೆನ್ಸಿ ಬಗ್ಗೆ ಇಷ್ಟೊಂದು ಸುದ್ದಿ ಆಗ್ತಾ ಇದ್ದಾರೆ ಅಂತ ಹೇಳಿದರೆ, ಎಮರ್ಜೆನ್ಸಿ ಅಂದ ತಕ್ಷಣ ನಿಮಗೆ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಹೇರಿದಂಥ ದಿನಗಳು ನೆನಪಾಗ್ಬೋದು. ಸೊ ಈಗಿನ ಜನ್ರೇಷನ್ಗೆ ಎಮರ್ಜೆನ್ಸಿ ಬಗ್ಗೆ ಗೊತ್ತಿಲ್ಲ. ಆದರೆ 70, 80, 90ರ ದಶಕದಲ್ಲಿ ಇದ್ದಂತಹ ಬಹುತೇಕರಿಗೆ ಎಮರ್ಜೆನ್ಸಿ ದಿನಗಳು ನೆನಪಿದ್ದೇ ಇರುತ್ತೆ. ಸೊ ಆ ಎಮರ್ಜೆನ್ಸಿ ದಿನಗಳನ್ನು ಇಟ್ಟುಕೊಂಡು ಕಂಗನಾ ರಣಾವತ್ ಅವರು ಸಿನಿಮಾವನ್ನು ಮಾಡಿದ್ದಾರೆ. ವಿಶೇಷ ಅಂದರೆ ಕಂಗನಾ ರಣಾವತ್ ಈ ಸಿನಿಮಾದ ನಿರ್ದೇಶನವನ್ನು ಮಾಡಿದ್ದಾರೆ ಮತ್ತು ನಿರ್ಮಾಣದಲ್ಲೂ ಕೂಡ ಕೈ ಜೋಡಿಸಿದ್ದಾರೆ. ಹಾಗಾಗಿ ಈ ಸಿನಿಮಾ ಮತ್ತೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಕಂಗನಾ ರಣಾವತ್ ಹೇಳಿ ಕೇಳಿ BJPಯ MP. ಸೊ ಮೊದಲಿಂದನೂ ಕೂಡ ಕಾಂಗ್ರೆಸ್ ಕಂಡ್ರೆ ಅವ್ರಿಗೆ ಆಗಲ್ಲ. ಕಾಂಗ್ರೆಸ್ ಹೇಳಿಕೆಗಳನ್ನು ಸದಾ ವಿರೋಧಿಸ್ತಾ ಬಂದಂಥವರು. ಸೊ ಕಾಂಗ್ರೆಸ್ ಏನೇ ಮಾಡಿದ್ರು ಅದಕ್ಕೆ ಕೆಂಗಣಿಯಿಂದ ನೋಡ್ತಾ ಇರ್ತಕ್ಕಂಥ ಕಂಗನಾ ರಣಾವತ್ ಒಂದಲ್ಲ ಒಂದು ಹೇಳಿಕೆಗಳನ್ನು ನೀಡುವುದರ ಮೂಲಕ ಎಲ್ಲರ ಪ್ರತಿ ಹೇಳಿಕೆಯನ್ನು ಕೊಟ್ಟು ಒಂದಿಷ್ಟು ವಿವಾದಕ್ಕೆ ಗುರಿ ಆಗ್ತಾಯಿದ್ರು. ಅಷ್ಟೇ ಅಲ್ಲ, ಸಾಕಷ್ಟು ಜನ ಅವ್ರನ್ನ ನಿಂದಿಸ್ತಾ ಇದ್ರು. ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅಂತ ಇರಲಿಲ್ಲ. ಅಂತ ಕಂಗನಾ ಈಗ ಇಂದಿರಾ ಗಾಂಧಿಯವರು ಏನು ಹಿಂದೆ ತುರ್ತು ಪರಿಸ್ಥಿತಿ ಹೇರಿದ್ರು ಆ ಸನ್ನಿವೇಶದ ದಿನಗಳನ್ನು ಇಟ್ಟುಕೊಂಡೇ ಒಂದು ಸಿನಿಮಾನ ಮಾಡಿದ್ದಾರೆ. ಸೊ ಎಲ್ಲ ಸರಿ. ಆ ಟ್ರೇಲರ್ ಹೇಗಿದೆ ಅನ್ನೋದಾದರೆ, ಆ ಟ್ರೇಲರ್ ನೋಡೋದರಿಗೆ ಸೂಕ್ಷ್ಮವಾಗಿ ಅರ್ಥ ಆಗುತ್ತೆ. ಖಂಡಿತವಾಗಿ ಇದು ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿಯ ದಿನಗಳ ನೆನಪಿಸುವಂಥ ಸಿನಿಮಾ. ಆದರೆ ಅಲ್ಲಿ ಇಂದಿರಾ ಗಾಂಧಿ ಅವ್ರನ್ನ ಬಹುತೇಕ ವಿಲನ್ ಆಗಿ ಮಾಡಿ ತೋರಿಸಲಾಗಿದೆ ಅನ್ನೋ ಆರೋಪ ಈಗ ಕೇಳಿ ಬರ್ತಾ ಇದೆ. ಸೊ ಇಂದಿರಾ ಗಾಂಧಿ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಹೊರತುಪಡಿಸಿ ಅವತ್ತೇನು ತುರ್ತು ಪರಿಸ್ಥಿತಿ ಹೇಳಿದರು, ನೈಜ ಘಟನೆ ಸಿನಿಮಾ ಮಾಡಬೇಕಾದ್ರೆ ಅಥವಾ ಏನು ರಿಯಲ್ ಇನ್ಸಿಡೆಂಟ್ಗಳನ್ನು ಹಿಡ್ಕೊಂಡು ಮಾಡೋದಕ್ಕೆ ಹೊರಟ್ರೆ ಒಂದು ಸಿನಿಮಾನ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಬೇಕು, ಸೂಕ್ಷ್ಮವಾಗಿ ಅದನ್ನು ತೋರಿಸ್ಬೇಕು. ಆದರೆ ಕಂಗನಾ ಅವರು ತೋರಿಸಿರೋ ವಿಚಾರಗಳು ಏನೇ ಇದ್ದರೂ ಕೂಡ ಅಲ್ಲಿ 2 ಘಟನೆ ನೋಡೋದಿದ್ವು. ಅಲ್ಲಿ ಏನೋ ಪರಿಸ್ಥಿತಿ ಏರಿದಾಗ ಒಂದಿಷ್ಟು ಬೇರೆ ಬೇರೆ ಪ್ರತಿಭಟನೆಗಳು ನಡೆಯುವಾಗ ಅವ್ರ ಮೇಲೆ ಹಲ್ಲೆ ಆಗಿತ್ತು, ಪೊಲೀಸರು ಒಂದಿಷ್ಟು ಜನಗಳನ್ನು ಜೈಲಿಗೆ ಹಾಕಿದ್ರು, ಅವೆಲ್ಲವೂ ನಿಜ. ಆದರೆ ತೋರಿಸುವ ಬರದಲ್ಲಿ ಅವರು ಬಹುತೇಕ ವಿವಾದ ಸೃಷ್ಟಿಸುವಂಥ ತುಣುಕುಗಳನ್ನೇ, ವಿವಾದ ಹುಟ್ಟಿಸುವಂಥ ಅಂಶವನ್ನೇ ಸೇರಿಸಿದ್ದಾರೆ. ವಿನಾಕಾರಣ ಇಂದಿರಾ ಗಾಂಧಿ ಅವ್ರನ್ನ ವಿಲನ್ ಥರ ದೋಷಿಸಲಾಗ್ತಾ ಇದೆ ಅನ್ನೋದನ್ನು ಬಹುತೇಕರು ಕಾಮೆಂಟ್ ಮೂಲಕ ಪ್ರಶ್ನೆ ಮಾಡ್ತಾ ಇದ್ದಾರೆ, ಆಮೇಲೆ ಕಿಡಿಕಾರ್ತಾ ಇದ್ದಾರೆ. ಸೊ ಇದು ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ಸಿಗರಿಗೆ ಒಂದಿಷ್ಟು ಕಿಚ್ಚು ಹಚ್ಚುವಂಥ ಪ್ರಯತ್ನವನ್ನು ಈಗ ಮಾಡಲಾಗಿದೆ ಅನ್ನೋದು ಕೇಳ್ಬರ್ತಾ ಇದೆ. ಸೊ ಹಾಗೆ ನೋಡಿದ್ರೆ ಕಂಗನಾ ರಣಾವತ್ ಅವರು ಸಾಲು ಸಿನಿಮಾಗಳ ಮೂಲಕ ಸೋಲನ್ನು ಅನುಭವಿಸ್ತವರು. ಅವರಿಗೆ ಒಂದು ಸಕ್ಸಸ್ ಬೇಕಿತ್ತು. ಎಮರ್ಜೆನ್ಸಿ ಸಿನಿಮಾ ಮೂಲಕ ಅವರು ದೊಡ್ಡ ಸಕ್ಸಸ್ ತಗೊಳ್ತಾರೆ. ಎಮರ್ಜೆನ್ಸಿ ಸಿನಿಮಾ ಪೋಸ್ಟರ್ ನೋಡಿದ ತಕ್ಷಣ ಕಂಗನಾ ರಣಾವತ್ ಥೇಟ್ ಇಂದಿರಾ ಗಾಂಧಿ ರೀತಿಯೇ ಕಾಣ್ತಾರೆ. ಅವರ ಹಾವಭಾವ, ಅವರ ಆಗ್ತಕ್ಕಂಥ ಸೀರೆ ಮತ್ತು ಅವರ ಹೇರ್ ಡ್ರೆಸ್, ಆಮೇಲೆ ಮತ್ತು ಅವರ ಏನು ನಡೆ ನುಡಿ ಎಲ್ಲವೂ ಕೂಡ ಇಂದಿರಾ ಗಾಂಧಿ ಓಕೆ. ಆದರೆ ಮಾತಿನ ಶೈಲಿನಲ್ಲಿ ಒಂದಿಷ್ಟು ಏನೋ ಬದಲಾವಣೆ ಬೇಕಿತ್ತು ಅನ್ನೋದು ಒಂದಿಷ್ಟು ಕಾಮೆಂಟಿಗರ ವಾದ ಆಗಿದೆ. ಅದೇನೇ ಇದ್ದರೂ ಕೂಡ ಒಂದಿಷ್ಟು ಕಂಗನಾ ರಣಾವತ್ ಅವರ ಫ್ಯಾನ್ಸು ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ಸಿಗರು ಮತ್ತು ಕಾಂಗ್ರೆಸ್ಸಿನ ಫ್ಯಾನ್ಸ್ ಏನಿದ್ದಾರೆ ಅವರು ಕಂಗನಾ ರಣಾವತ್ ಅವರ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಒಂದು ಟ್ರೇಲರ್ ಸೃಷ್ಟಿಸಿರುವುದು ವಾದ ಮತ್ತು ವಿವಾದಗಳು ಅಷ್ಟೇ. ಅಂದರೆ ಒಬ್ಬರು ಪರವಾಗಿ ವಾದ ಮಾಡಿದ್ರೆ ಇನ್ನೊಬ್ಬರು ವಿರೋಧವಾಗಿ ವಾದ ಮಾಡ್ತಾ ಇದ್ದಾರೆ. ಟೀಕೆ ಟಿಪ್ಪಣಿಗಳು ಸಹಜ ಒಂದು ಸಿನಿಮಾ ಅಂದಾಗ. ಆದರೆ ಕಂಗನಾ ರಣಾವತ್ ಒಂದು ಸಿನಿಮಾ ಮಾಡಿದ್ದಾರೆ, ಅದು ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿ ವಿಷಯನ ಇಟ್ಕೊಂಡು ಮಾಡಿದ್ದಾರೆ ಅಂತಂದಾಗ ಅಲ್ಲಿ ಬಹುಶಃ ಯಾರೂ ಕೂಡ ಪರವಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಸಿನಿಮಾದಲ್ಲಿ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಹೇಳೋದಕ್ಕೆ ಒಂದು 5-6 ಕಾರಣಗಳಂತೂ ಬಲವಾಗಿ ಇದ್ವು. ಆದರೆ ಆಗಿನ ಪರಿಸ್ಥಿತಿ ಬೇರೆ ಆಗಿತ್ತು. ಆಗಿನ ರಾಷ್ಟ್ರಪತಿಯವ್ರಿಗೆ ಇವರ ಏನೋ ಒಂದು ಹೇಳಿಕೆ ಮೂಲಕ ಇವರ ಸೂಚನೆ ಮೇರೆಗೆ ಅವರು ಸಹಿ ಮಾಡಿದ್ರು. ಸೊ ಆದಮೇಲೆ ಏನು ತುರ್ತು ಪರಿಸ್ಥಿತಿ ಹೇರಲಾಯಿತು. ಸುಮಾರು 21 ತಿಂಗಳ ಕಾಲ ಆ ತುರ್ತು ಪರಿಸ್ಥಿತಿ ಇತ್ತು. ಸೊ ಇಡೀ ದೇಶದಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಆಗಿತ್ತು ನಿಜ. ಆದರೆ ಆ ವಿಷಯವನ್ನು ಇರುವ ವಿಷಯವನ್ನು ನೇರವಾಗಿ ತೋರಿಸ್ತಾರೋ ಅಥವಾ ಇಲ್ಲದ ವಿಷಯವನ್ನು ತೋರಿಸುವ ಮೂಲಕ ಇಂದಿರಾ ಗಾಂಧಿಯವರ ಏನು ಅವರನ್ನು
ಕೆಟ್ಟದಾಗಿ ಬಿಂಬಿಸ್ತಾರೋ ಅನ್ನೋದು ಈಗ ಪ್ರಶ್ನೆ ಆಗಿದೆ. ಸೊ ಅದೇನೇ ಇದ್ರೆ ಎಮರ್ಜೆನ್ಸಿ ಸಿನಿಮಾ ಈ ಹಿಂದೆನೇ ರಿಲೀಸ್ ಆಗಬೇಕಾಯಿತು. ಆದರೆ ಸೆನ್ಸಾರ್ ಮಂಡಳಿಯಲ್ಲಿ ಆ ಸಿನಿಮಾದ ಕೆಲವು ತುಣುಕುಗಳನ್ನು ಕಟ್ ಮಾಡಬೇಕಂತ ಹೇಳಿದ್ರು, ಆಮೇಲೆ ಒಂದಿಷ್ಟು ಮ್ಯೂಟ್ ಮಾಡಬೇಕಂತ ಹೇಳಿದ್ರು. ಆದರೆ ಕಂಗನಾ ರನೌತ್ ಎಲ್ಲೂ ಕೂಡ ಅದನ್ನು ಮಾಡಲ್ಲ ಅಂತ ವಾದ ಮಾಡ್ತಾಯಿದ್ರು. ಕೊನೆಗೆ ಅವರು ಸೋತು ಈಗ ಸೆನ್ಸಾರ್ ಆಗಿದೆ. ಈಗ ಜನವರಿ 17ಕ್ಕೆ ಆ ಸಿನಿಮಾ ಏನು ರಿಲೀಸ್ ಆಗ್ತಾಯಿದೆ. ಸೊ ಅದೇನೇ ಇದ್ದರೂ ಸದ್ಯಕ್ಕೆ ಎಮರ್ಜೆನ್ಸಿ ಅನ್ನೋ ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆಗಳು, ಕುತೂಹಲಗಳು ಇವೆ. ಅದಕ್ಕೆ ಕಾರಣ ತುರ್ತು ಪರಿಸ್ಥಿತಿಯ ದಿನಗಳನ್ನು ಇಟ್ಟುಕೊಂಡು ಕಂಗನಾ ರನೌತ್ ಮಾಡಿದ್ದಾರೆ ಅನ್ನೋದು. ಅದರಲ್ಲೂ ಸ್ವತಃ ಕಂಗನಾ ರನೌತ್ ಅವರೇ ಇಂದಿರಾ ಗಾಂಧಿಯವರ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಹಾಗಾದರೆ ಇಂದಿರಾ ಗಾಂಧಿಯವರ ಪಾತ್ರವನ್ನು ನಿರ್ವಹಿಸಿರೋದು ಅವರು ಪಾಸಿಟಿವ್ ಆಗಿ ತೋರಿಸ್ತಾರೋ ಅಥವಾ ನೆಗೆಟಿವ್ ಆಗಿ ತೋರಿಸ್ತಾರೋ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂದರೆ ಈಗ ಏನು ಟ್ರೈಲರ್, ಇದು 2ನೇ ಟ್ರೈಲರ್ ರಿಲೀಸ್ ಆಗಿದೆ. ಅಂದರೆ ಸಿನಿಮಾ ಹತ್ರ ಬರುವ ಹಿನ್ನೆಲೆಯಲ್ಲಿ ಒಂದು ಟ್ರೈಲರ್ ಬಿಟ್ಟಿದ್ದಾರೆ. ಟ್ರೈಲರ್ ನೋಡಿದ ತಕ್ಷಣ ಒಂದಿಷ್ಟು ಕುತೂಹಲ ಹೆಚ್ಚಿಸುತ್ತೆ. ಅಂದರೆ ಅವರ ಪರವಾಗಿರೋರಿಗೆ ಅದು ಇಷ್ಟ ಆಗುತ್ತೆ. ಆದರೆ ಕಾಂಗ್ರೆಸ್ನ ಬೆಂಬಲಿಸುವಂಥವ್ರು, ಕಾಂಗ್ರೆಸ್ ಸಿದ್ಧಾಂತವನ್ನು ಹೊಂದಿರತಕ್ಕಂಥವರಿಗೆ ಆ ಟ್ರೈಲರ್ ನೋಡೋದ್ರಿಗೆ ಖಂಡಿತ ಇಷ್ಟ ಆಗಲ್ಲ. ಅದೇನೇ ಇದ್ದರೂ ಕೂಡ ಎಲ್ಲೋ ಒಂದು ಕಡೆಗೆ ಕಂಗನಾ ರನೌತ್ ಈ ಸಿನಿಮಾ ಬಂದಾಗ ದೊಡ್ಡ ಚರ್ಚೆಗೆ ಗ್ರಾಸ ಆಗ್ತಾರಾ ಅನ್ನೋದು ಕೂಡ ಈ ಟ್ರೈಲರ್ ಮೂಲಕ ಗೊತ್ತಾಗ್ತದೆ. ಅಂದರೆ ಟ್ರೈಲರ್ ನೋಡೋವರಿಗೆ ಇದು ಸಾಕಷ್ಟು ಕಿಚ್ಚನ್ನು ಹಚ್ಚಿಸುವಂಥ ಸಿನಿಮಾ ಆಗುತ್ತೆ. ಆಮೇಲೆ ಇಡೀ ಸಿನಿಮಾದಲ್ಲಿ ಯಾವುದು ಹುರುಳು, ಯಾವುದು ಹುರುಳಿಲ್ಲ ಅನ್ನೋದು ಗೊತ್ತಾಗಲ್ಲ. ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲೋ ಒಂದು ಕಡೆಗೆ ಬಹುತೇಕ ಇದು ಕಾಂಗ್ರೆಸ್ ವಿರೋಧವಾಗಿ ಇರ್ತಕ್ಕಂಥ ಸಿನಿಮಾನ, ಕಾಂಗ್ರೆಸ್ ವಿರೋಧ ಕಟ್ಕೊಳ್ಳೋಕ್ಕೋಸ್ಕರ ಈ ಸಿನಿಮಾ ಮಾಡಿದ್ರ ರನೌತ್ ಅವರು ಅನ್ನೋ ಪ್ರಶ್ನೆ ಕೂಡ ಎದ್ದಾಗ್ತಿದೆ. ಒಂದಿಷ್ಟು ಜನಗಳಿಗೆ ಕಂಗನಾ ರನೌತ್ ಅವರ ಸ್ಟೈಲ್ ಇಷ್ಟ ಆಗಿದೆ, ಅವರ ಹೇರ್ ಸ್ಟೈಲ್ ಇಷ್ಟ ಆಗಿದೆ, ಅವ್ರು ಹಾಕೋ ಸ್ಪೆಕ್ಟ್ ಕೂಡ ಇಷ್ಟ ಆಗಿದೆ, ಇಂದಿರಾ ಗಾಂಧಿ ಅವರನ್ನು ಹೇಗೆ ನಡೀತಾ ಇದ್ರು, ಹೇಗೆ ಮಾತಾಡ್ತಿದ್ರು ಎಲ್ಲ ಇಷ್ಟ ಆಗಿದೆ. ಇನ್ನೂ ಒಂದು ಹಂತಕ್ಕೆ ಒಂದು ಹೆಜ್ಜೆ ಇಟ್ಟಿರ್ತಕ್ಕಂಥ ಅವರ ಫ್ಯಾನ್ಸ್ ಕಂಗನಾ ಅವರಿಗೆ ಈ ಸರಿನೂ ಕೂಡ ರಾಷ್ಟ್ರ ಪ್ರಶಸ್ತಿ ಸಿಗುತ್ತೆ ಅಂತ ಕೂಡ ಹೊಗಳ್ತಾ ಇದ್ದಾರೆ. ಯಾಕಂದರೆ ಇದು ಅವ್ರ ಪರವಾಗಿ ಇರುವಂಥ ಮಾತು. ಆದರೆ ಬೇರೆಯವರು ಒಂದಿಷ್ಟು ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲೋ ಒಂದು ಕಡೆಗೆ ಒನ್ ಸೈಡೆಡ್ ಸ್ಟೋರಿ ಆಗ್ತದೆ, ಇರೋ ವಾಸ್ತವತೆಯನ್ನು ಇಲ್ಲಿ ತೋರ್ಸೋಕ್ಕಾಗಿಲ್ಲ. ಸೊ ವಾಸ್ತವನ ಬಿಂಬಿಸೋದು ಬಿಟ್ಟು ಎಲ್ಲೋ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ ಅನ್ನೋ ಥರದ್ದು ಅನ್ಟೋಲ್ಡ್ ಸ್ಟೋರಿ ಆದ್ರೂ ಕೂಡ ಇಲ್ಲೆಲ್ಲೋ ಒಂದು ಕಡೆಗೆ ಕಾಂಟ್ರವರ್ಷಿಯಲ್ ಲೀಡರ್ ಅಂತ ಹೇಳಿ ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಹಾಗಾದರೆ ಇಂದಿರಾ ಗಾಂಧಿ ಅವರು ತುಂಬ ಕಾಂಟ್ರವರ್ಷಿಯಲ್ ಆಗಿದ್ರಾ, ಅಥವಾ ಇಂದಿರಾ ಗಾಂಧಿ ಅವರು ಮಾಡಿದ ಒಳ್ಳೆ ಕೆಲಸಗಳು ಯಾವುವು ಇರಲಿಲ್ವಾ, ಇಂದಿರಾ ಗಾಂಧಿ ತುಂಬ ತಪ್ಪು ಮಾಡಿದ್ರಾ, ಆ ತುರ್ತು ಪರಿಸ್ಥಿತಿನ ಏರಿ ಎಷ್ಟು ಜನಗಳನ್ನು ಏನೋ ಕೆಟ್ಟದಾಗಿ ಅವ್ರನ್ನ ನಡ್ಕೊಂಡ್ರು, ಯಾರಿಗೆಲ್ಲ ಅವರು ದ್ವೇಷ ಕಟ್ಕೊಂಡ್ರು, ಈ ರೀತಿಯ ಪರಿಸ್ಥಿತಿಯ ದಿನಗಳನ್ನು ಇಲ್ಲಿ ಏನು ಸಿನಿಮಾ ಮೂಲಕ ಹೇಳಕ್ಕೆ ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ಏನು ಒಳ್ಳೇದು ಹೇಳ್ತಾ ಇದ್ದಾರೋ ಕೆಟ್ಟದ್ದು ಹೇಳ್ತಾ ಇದ್ದಾರೋ ಅನ್ನೋ ಪ್ರಶ್ನೆಗಳು ಈಗ ಭಾಳ ಚರ್ಚೆಗೆ ಒಳಪಟ್ಟಿದೆ. ಬಹುತೇಕರು ಏನು ರನೌತ್ ಅವರು ಹಾಕಿರುವಂಥ ಪೋಸ್ಟ್ಗೆ ಕಾಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ನೀವು ತೋರಿಸಿರುವುದು ಎಲ್ಲವೂ ಸರಿನಾ, ಅಥವಾ ಇದರಲ್ಲಿ ಎಷ್ಟು ನಿಜ ಇದೆ, ಇದೆಷ್ಟು ತಪ್ಪಿದೆ ಅನ್ನೋ ಪ್ರಶ್ನೆನೂ ಕೂಡ ಹೇಳಿದ್ದಾರೆ. ಆದರೆ ಆ ಪ್ರಶ್ನೆಗೆ ಉತ್ತರ ಜನವರಿ 17ನೇ ತಾರೀಕು ತನಕ ಕಾಯಬೇಕು. ಯಾಕಂದರೆ ಅವತ್ತು ಆ ಸಿನಿಮಾ ಇಡೀ ದೇಶಾದ್ಯಂತ ರಿಲೀಸ್ ಆಗ್ತಾಯಿದೆ. ಸೊ ಒಟ್ಟಾರೆ ಎಮರ್ಜೆನ್ಸಿ ಸಿನಿಮಾವನ್ನು ತುಂಬ ಆಸಕ್ತಿ ವಹಿಸಿ ಏನೋ ತುಂಬ ಹುಮ್ಮಸ್ಸಿನಿಂದ ರನೌತ್ ಮಾಡಿದರು. ರನೌತ್ ಮಾಡೋದಾದರೆ ಹಿಂದೆ ಯಾವಾಗೋ ಬೇರೆ ಬೇರೆ ಸಿನಿಮಾನ ನಿರ್ದೇಶನ ಮಾಡ್ಬೋದಿತ್ತು ಅಥವಾ ಬಂಡವಾಳ ಹಾಕ್ಬೋದಿತ್ತು. ಆದರೆ ಎಮರ್ಜೆನ್ಸಿ ಸಿನಿಮಾ ಮಾಡಲಿಕ್ಕೂ ಒಂದು ಕಾರಣ ಇದೆ. ಯಾಕಂದರೆ ಅವರು ಮೂಲತಃ BJPಯ MP ಆಗಿದ್ದರು. ಸೊ ಮೊದಲಿಂದನೂ ಕೂಡ ಕಾಂಗ್ರೆಸ್ಸು ಸಿದ್ಧಾಂತಗಳನ್ನು ದೂರ್ತಾ ಬಂದಂಥವ್ರು. ಸೊ ಕಾಂಗ್ರೆಸ್ಸನ್ನು ವಿರೋಧಿಸ್ತಾ ಬಂದಂಥವ್ರು, ಕಾಂಗ್ರೆಸ್ಸು ಏನೇ ಮಾಡಿದರೂ ಅದಕ್ಕೆ ಒಂದಿಷ್ಟು ಟೀಕೆ ಟಿಪ್ಪಣಿಯನ್ನು ಮಾಡ್ತಾ ಇದ್ದಂಥವ್ರು. ಹಾಗಾಗಿ ಕಂಗನಾ ರನೌತ್ ಈ ಸಿನಿಮಾದ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ. ಅಂದರೆ ತುರ್ತು ಪರಿಸ್ಥಿತಿಯ ಕಾಲ ಹೇಗಿತ್ತು, ಅಲ್ಲಿ ನಡೆದಿದ್ದು ನಿಜಕ್ಕೂ ಸರಿನಾ, ಇಂದಿರಾ ಗಾಂಧಿ ನಡ್ಕೊಂಡಿದ್ದ ರೀತಿ ಸರಿನಾ ಅನ್ನೋ ಅರ್ಥದಲ್ಲಿ ಈ ಸಿನಿಮಾನ ಮಾಡಿದ್ದಾರೆ ಅಂತೇಳಿ ಈಗ ಮೇಲ್ನೋಟಕ್ಕೆ ಆ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಅದೇನೇ ಇದ್ದರೂ ಜನವರಿ 17 ಬಂದಾಗ ಎಲ್ರಿಗೂ ಗೊತ್ತಾಗುತ್ತೆ. ಅಲ್ಲಿವರೆಗೆ ಕಾದು ನೋಡಬೇಕು.